ಸಾಂಬಜೈ ನಮ ಪಾರ್ವತಿ ಪತಯೇ. ಎಲ್ಲಿ ಮಬ್ಬಾಗಿರ್ಲಿ ಅಲ್ಲ, ಎಲ್ಲಿ ಹೋಗಿರ್ತೀರಿ ಸಂಚಾಕ? ಹೇಳ್ರಿ ಜೋರಾಗೆಲ್ಲ ನೋಡುನು. ಇಲ್ಲೇ ಅದಿರಲ್ಲ, ಎಲ್ಲ ಊರು ಬಿಟ್ಟು ಹೋಗಿರೋ. ಸಾಂಬಜೈ ನಮ ಪಾರ್ವತಿ ಪತಯೇ. ದಾನಮ್ಮ ದೇವಿ ಮಾತಾ ಕಿ, ಬಸವೇಶ್ವರ ಮಹಾರಾಜ್ ಕಿ, ಸುಮ್ಕುತ್ತೂರ್ ಮಹಾರಾಜ್ ಕಿ. ಇದಕ್ಕೆ ಜೋರು ಹೊಡಿತೀರಿ ನೋಡಿ ನೀವು. ಸುಮ್ ಕೂತವ್ರಿಗೆ ಹೆಚ್ಚು ಜೋಯ್ ಎತ್ತೀರಿ. ಇರಲಿ, ಸಮಯ ಆಗ್ಯದ, ಬಹಳಷ್ಟು ಆಗಲಿ, 8:30 ಸಮಯ ಆಗ್ಯದ. ವಿಷಯದೊಳಗೆ ಪ್ರವೇಶ ಆಗೋಣ. ತಾವೆಲ್ಲರೂ ಕೂಡ ಶಾಂತ ರೀತಿಯಿಂದ ಕೂತ್ಕೊಂಡು ಆಲಿಸ್ತಕ್ಕಂಥವ್ರು ಆಗಬೇಕು. ಸಮಯ ಥೋಡಾ ಹೈ, ವಿಷಯ ಬಹುತ್ ಜ್ಯಾದ ಹೈ. ಸಮಯ ಭಾಳ ಕಮ್ಮಿ ಅದ, ವಿಷಯ ಭಾಳ ದೊಡ್ಡದ. ಹೇಳೋದಲ್ಲ, ನಿಮಗೂ ಕೂಡ 5 ದಿವಸದಾಗ 2 ದಿವಸ ಮುಗಿದು ಹೋಯ್ತು. ಇನ್ನು ಉಳಿದಿರೋದು ಮಾತ್ರ 3 ದಿವಸ. ಅಷ್ಟರೊಳಗೆ ಎಷ್ಟು ಸಿಗತೈತೆ ಅಷ್ಟೆಲ್ಲ ಗೋಡೆ ಹಾಕ್ಕೋಬೇಕು ನೀವು. ಇಲ್ಲಿ ಯಾರ ಒಂದು 500 ರೂಪಾಯಿದು, 1000 ರೂಪಾಯಿದು, 1 ಲಕ್ಷ ರೂಪಾಯಿ ರೊಕ್ಕ ತಂದು ಹಿಂಗೆ ಗಾಳಿಗೆ ಹಾರಿ ಬಿಟ್ರೆ ಅಂದ್ರೆ ಏನು ಮಾಡ್ತೀರಿ ನೀವೆಲ್ಲ ಹೇಳ್ರಿ? ಎಷ್ಟು ಸಿಗ್ತದೆ ಅಷ್ಟು ಗೋಳೆ ಹಾಕ್ಕೊಂಡ್ಬಿಡ್ತೀರಿ, ಹೌದಿಲ್ಲ? ಹಂಗೆ ಮಹಾತ್ಮರ ಮಾತುಗಳು ಎಷ್ಟು ಸಿಗ್ತಾವಲ್ಲ, ಆಶೀರ್ವಚನದ ಮಾತುಗಳು, ಅಷ್ಟನ್ನು ಗೋಳೆ ಹಾಕ್ಕೊಂಡ್ಬಿಡ್ಬೇಕು ನೀವು. ತಮ್ಮ ಸೌಂಡ್ ಯಾಕೆ ಹಿಂಗೆ ಕೇಳಾದತ್ತು ಇದು? ತ್ರೈಲೋಕ್ಯ ಸಂಪದಾಲೈಕ್ಯ ಸಮುಲ್ಲೇಖನಾಭಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮಾಂ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾನ್ ಧರ್ಮಚಾರಿಣೇ ಶಂಭೋ ಪ್ರಣಮಾಮಿ ಪರಾಶಿವ. ಪ್ರಾತಸ್ಮರಣೀಯ ಗುರುದೇವರನ್ನಾರನ್ಮಲ್ಲಿ ಸ್ಮರಣೆಯನ್ನು ಮಾಡುತ್ತಾ 12ನೇ ಶತಮಾನದ ಬಸವಾದಿ ಶಿವಶರಣರನ್ನಾರನ್ಮಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರ್ತಕ್ಕಂತಹ ದಾನಮ್ಮ ದೇವಿಯನ್ನು ನರನ್ಮಲ್ಲಿ ಸ್ಮರಣೆಯನ್ನು ಮಾಡುತ್ತಾ ಪ್ರತಿ ವರ್ಷದ ಪದ್ಧತಿಯಂತೆ ನಡೆದುಕೊಂಡು ಬರ್ತಿರ್ತಕ್ಕಂತಹ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವದ ಹಾಗೂ 29ನೆಯ ಶರಣ ಸಮ್ಮೇಳನದ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಆತ್ಮೀಯ ಪರಮ ಪೂಜ್ಯರಾಗಿರ್ತಕ್ಕಂತಹ ಗುರು ಚನ್ನಬಸವ ಮಹಾಸ್ವಾಮಿಗಳಲ್ಲೂ ಕೂಡ ಭಕ್ತಿಯ ಶರಣಾರ್ಥಿಗಳನ್ನು ಸಮರ್ಪಣೆಯನ್ನು ಮಾಡಿ, ಅದೇ ರೀತಿಯಾಗಿ ಇಲ್ಲಿವರೆಗೂ ಸಂಗೀತ ಸೇವೆಯನ್ನು ಉಣಬಡಿಸಿರ್ತಕ್ಕಂತಹ ಸಂಗೀತ ಬಳಗದವರೇ, ನಿರೂಪಣೆಯ ಸೇವೆಯನ್ನು ನೆರವೇರಿಸ್ತಿರ್ತಕ್ಕಂತಹ ನಿವೃತ್ತ ಶಿಕ್ಷಕರೇ, ಹಾಗೂ ಈ ಕಾರ್ಯಕ್ರಮಕ್ಕೆ ತನೋಮನಧನ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂತಹ ಸಮಸ್ತ ಉಮರಾಣಿ ಗ್ರಾಮದ ಎಲ್ಲ ಗುರು ಹಿರಿಯರೇ, ತಾಯಂದಿರೇ, ಮುದ್ದು ಮಕ್ಕಳೇ, ತಮ್ಮೆಲ್ಲರ ಅಂತರಾತ್ಮದಲ್ಲೇ ವಿರಾಜಮಾನವನಾಗಿರ್ತಕ್ಕಂತಹ ಆ ಶಿವನ ಚರಣಕ್ಕೆ ಶರಣೋ ಶರಣಾರ್ಥಿಗಳು. ಕೈ ಅದಾವಿಲ್ಲ ನಿಮಗ? ಎಲ್ಲರ ಬಾಡಿಗೆ ಬಾಜು ಮನೆಯವ್ರು ಕೊಟ್ಟು ಬಂದಿರೋ ಕೈ ಹತ್ರನ ಕೊಟ್ಟು ಬಂದಿರೋ. ನೀವು 5 ದಿವಸ ಜಾತ್ರ್ಯಾಗ ಎಷ್ಟು ತಿಳ್ಕೊಂಡಿರಿ, ಏನು ಮಾಡಿರಿ, ಎಷ್ಟು ಕೊಟ್ಟಿರಿ ಅನ್ನೋದು ಬೇಡ. ಯಾರಾದರೂ ಪೂಜ್ಯರು, ಯಾರಾದರೂ ಹಿರಿಯರು ನಿಮಗೆ ಕೈ ಮುಗಿದು ಶರಣೋ ಶರಣಾರ್ಥಿ ಅಂದ್ಬಿಟ್ರೆ ನೀವು ಶರಣೋ ಶರಣಾರ್ಥಿ ಅಂದ್ಬಿಡ್ರಿ. ಇದು ದಾನಮ್ಮ ದೇವಿಗೆ ಹೋಗಿ ಮುಟ್ಟತಕ್ಕಂಥದ್ದಾಗ್ತದೆ. ಚಪ್ಪಾಳೆ ಹೊಡಿಬೇಡ್ರಿ, ಕೈ ಮುಗಿರಿ ಎಲ್ಲರೂ. ಶರಣೋ, ನಾ ಹೇಳ್ದಂಗೆ ಹೇಳ್ರಿ, ಶರಣೋ ಶರಣಾರ್ಥಿಗಳು. ಇವತ್ತಷ್ಟ ಅಲ್ಲ, ಇನ್ನೂ 3 ದಿವಸ ಬರ್ತನ. 3 ದಿವಸ ಹೇಳ್ತನು, 3 ದಿವಸ ಕೇಳ್ತನು. ನೀವೆಷ್ಟು ತಿಳಿದಿರಿ ಅನ್ನೋದು ನಮಗೆ ಈಗ ಗೊತ್ತಾಕೈತಿ. ನೀವೆಲ್ಲ ಉಮರಾಣಿ ಗಾನಕ್ಕೆ ಬಹಳ ದೊಡ್ಡ ದೊಡ್ಡ ಮಹಾತ್ಮರ ಪಾದಸ್ಪರ್ಶವನ್ನು ಮಾಡಿ ಹೋಗಿರ್ತಕ್ಕಂತಹ ಕ್ಷೇತ್ರದ, ಅದಕ್ಕೆ ನೀವೆಲ್ಲರೂ ಒಂದಿಷ್ಟು ಸದ್ಗುಣ ಸಂಪನ್ನರ ಆಗೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ನೀವೇನು ಭಾಳ ಸಂಪಾದನೆ ಮಾಡಿ ಕೂಡಿಟ್ಟಿರಿ ಅನ್ನೋದು ಮುಖ್ಯ ಆಗೋದಿಲ್ಲ. ಏನು ಸಂಪಾದನೆ ಮಾಡಿದ್ದ ಜೀವನವನ್ನು
ಮುಂದೆ ತಗೊಂಡು ಹೋಗ್ತಾ ಇದೆಯಲ್ಲ ಅನ್ನೋದು ಅದು ಬಹಳ ಮುಖ್ಯ ಆಗ್ತದೆ. ಅದಕ್ಕೆ ಸದ್ಗುಣ ಸಂಪನ್ನರಾಗುವುದು ಬಹಳ ಅವಶ್ಯಕವಾಗಿರ್ತಕ್ಕಂಥದ್ದು. ಅದಕ್ಕೆ ಇಲ್ಲಿ ಇವತ್ತು ಬಸವಣ್ಣವರ ಒಂದು ವಚನವನ್ನು ಬಹಳ ಆಧಾರವಾಗಿಟ್ಟುಕೊಂಡಿದ್ದಾರೆ. ಬಹಳ ಸುಂದರವಾಗಿ ಸರಳವಾಗಿರ್ತಕ್ಕಂತಹ ಒಂದು ವಚನ. ಮನುಷ್ಯನ ಬದುಕಿಗೆ ಬಹಳ ಅವಶ್ಯಕವಾಗಿರ್ತಕ್ಕಂತಹ ಆ ವಚನದ ವಿಷಯಗಳದಾವು. ಬಹಳ ಸರಳ. ತಾವೆಲ್ಲರೂ ಕೂಡ ಆ ವಚನವನ್ನ ಕೇಳಿರಿ, ಕೇಳಿಬಿಟ್ಟಿರಷ್ಟ. ಕೇಳಿ ಅದರ ಅರ್ಥವನ್ನ ತಿಳ್ಕೊಂಡಿದ್ರಿ ಅಂದ್ರೆ ಬದುಕು ಬಹಳ ಚಂದ ಇರಲಿಕ್ಕೆ ಸಾಧ್ಯ ಆಗ್ತಿತ್ತು. ಅದಕ್ಕೆ ಸಪ್ತ ಗುಣಗಳ ಬಗ್ಗೆ ಹೇಳ್ತಕ್ಕಂಥವ್ರು ಆಗ್ತಾರ ಬಸವಣ್ಣ. ಏನಂತ? ಕಳಬೇಡ, ಕೊಲಬೇಡ, ಉಷಿಯ ನುಡಿಯಲೂ ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಅಂತ ಹೇಳ್ತಾರೆ ಬಸವಣ್ಣ. ಅಂದ್ರ ನಾವೆಲ್ಲರೂ ಕೂಡ ದೇವರನ್ನ ಕುರಿತು ತಪಸ್ಸು ಮಾಡ್ತೀವಿ. ನಮ್ಮ ಇಷ್ಟಾರ್ಥಗಳು ಈಡೇರಲಿ ಅನ್ನುವ ದೃಷ್ಟಿಯನ್ನ ಇಟ್ಟುಕೊಂಡು ನಾವೆಲ್ಲರೂ ಕೂಡ ಏನು ಮಾಡ್ತೀವಪ್ಪ ಅಂದ್ರೆ ನಿಮಗೆ ಬೇಕಾಗಿರ್ತಕ್ಕಂತಹ, ನಿಮಗೆ ಇಷ್ಟವಾಗಿರ್ತಕ್ಕಂತಹ ಯಾವುದಾದರೂ ದೇವರನ್ನ ಕುರಿತು ನೀವು ತಪಸ್ಸನ್ನ ಮಾಡ್ತಕ್ಕಂಥವ್ರು ಆಗ್ತೀರಿ. ಆ ತಪಸ್ಸು ಯಾವುದರ ಸಲುವಾಗಿರ್ತದ? ನಮಗ ಬೇಕಾಗಿರ್ತಕ್ಕಂತಹ ಸುಖ, ಸಂತೋಷ, ಐಶ್ವರ್ಯವನ್ನ ಕರುಣಿಸಲಿ ಅನ್ನುವ ದೃಷ್ಟಿಯಿಂದ ನಾವು ಒಂಟಿಗಾಲಲ್ಲಾದ್ರೂ ಕುತ್ಕೊಂಡು ತಪಸ್ಸು ಮಾಡ್ತೀವಿ. ಇಲ್ಲ ಜಲದಲ್ಲ ಹೋಗಿ ಆದ್ರೂ ಕುತ್ಕೊಂಡು ತಪಸ್ಸನ್ನ ಮಾಡ್ತಕ್ಕಂಥವ್ರು ಆಗ್ತೀರಿ. ಇಲ್ಲ ಮನೆಯೊಳಗ, ಪೂಜಾ ಮನೆಯೊಳಗ ಕುತ್ಕೊಂಡು ತಪಸ್ಸನ್ನ ಮಾಡ್ತಕ್ಕಂಥವ್ರು ಆಗ್ತೀರಿ. ಆ ತಪಸ್ಸಿನೊಳಗ ನಿಸ್ವಾರ್ಥ ಭಾವನೆ, ನಿಸ್ವಾರ್ಥ ಭಕ್ತಿ ಅಂತಕ್ಕಂಥದ್ದು ಇದ್ದಿದ್ದೆ ಆದ್ರೆ ಭಗವಂತನ ಅನುಗ್ರಹ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಹಂಗ ಬಸವಣ್ಣವರು ಹೇಳ್ತಕ್ಕಂಥವ್ರು ಆಗ್ತಾರ, ನೀನು ಪರಮಾತ್ಮನನ್ನ, ಆ ದೇವರನ್ನ ಕಾಣಬೇಕಾಗಿತ್ತು ಅಂದ್ರ ನೀ ಅಲ್ಲಿ ಇಲ್ಲಿ ಎಲ್ಲಿ ಹೋಗಿ ಕುತ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀ ಏನು ಮಾಡು, ಈ 7 ಗುಣಗಳನ್ನ ನೀ ಜೀವನಕ್ಕೆ ಅಳವಡಿಸ್ಕೊಂಡಿದ್ದೆ ಆದ್ರ ಪರಮಾತ್ಮ ನಿನ್ನ ಮನೆಯೊಳಗೆ ಬಂದು ಸೇವೆ ಮಾಡ್ತಕ್ಕಂಥವ್ನ ಆಗ್ತಾರ ಅಂತೇಳಿ ಬಸವಣ್ಣ ಹೇಳ್ತಕ್ಕಂಥವ್ರು ಆಗ್ತಾರ. ಅದಕ್ಕ ಕಳ್ಳತನ ಮಾಡಬೇಡ ಅಂತ ಹೇಳ್ತಾರ ಅವ್ರು ಮೊದಲಿನೊಳಗೆ. ನಿನ್ನ ಅಂತರಂಗ ಶುದ್ಧಿ ಆಗಬೇಕು, ಅದರ ಜೊತೆಗೆ ಬಹಿರಂಗ ಶುದ್ಧಿ ಆಗಬೇಕು. ಅಂತರಂಗ ಮತ್ತು ಬಹಿರಂಗ ಎರಡು ಶುದ್ಧ ಆಗ್ತಕ್ಕಂಥದ್ದಾಗಬೇಕು. ಆ ಎರಡು ಶುದ್ಧ ಆಗ್ತಕ್ಕಂಥದ್ದು ಆತು ಅಂದ್ರ ಪರಮಾತ್ಮನ ಕರುಣೆ ನಿಮಗೆ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಪರಮಾತ್ಮನ ಕರುಣೆ ಆಗಬೇಕು ಅಂದ್ರೆ ಇವೆರಡು ಶುದ್ಧ ಆಗಬೇಕು. ಇವೆರಡು ಶುದ್ಧ ಆಗಲಿಲ್ಲ ಅಂದ್ರೆ ಪರಮಾತ್ಮನ ಕರುಣೆ, ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ಆಗ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಆ ದೃಷ್ಟಿಯಿಂದ ಬಸವಣ್ಣನು ಕೂಡ ಸಂಗಮನಾಥನಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೇನಪ್ಪ ಅಂದ್ರೆ ನನ್ನ ಒಳಗಿರ್ತಕ್ಕಂತಹ ಈ ಎಲ್ಲ ಗುಣಗಳನ್ನ ತೆಗೆದು ಸದ್ಭಾವದ ಗುಣಗಳನ್ನ ಕೊಡುವಂತೇಳಿ ಕೂಡಲ ಸಂಗಮನಲ್ಲಿ ಬಸವಣ್ಣವರು ಕೂಡ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥವ್ರು ಆಗ್ತಾರ. ಅದಕ್ಕೆ ಮನುಷ್ಯ ಜನ್ಮವನ್ನ ತಾಳಿ ನಾವು ಈ ಭೂಮಿಗೆ ಬಂದೆವಾಳ ಕಾಲದೊಳಗ ಸಕಲ ಜೀವರಾಶಿಗಳಿಗೆ ಲೇಸನ್ನೇ ಬಯಸ್ತಕ್ಕಂಥವನಾಗಬೇಕು ಮನುಷ್ಯ. ಅಂತಹ ಸದ್ಗುಣಗಳನ್ನ ಮನುಷ್ಯ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾಗ್ತದೆ. ಅದಕ್ಕೆ ಹೇಳ್ತಾರೆ, ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವ ಅಂತ ಒಂದ್ ಕಡೆ ಪ್ರಶ್ನೆಯನ್ನ ಮಾಡ್ತಾರೆ ಮಹಾತ್ಮರು. ಏನು ನಮಗ ಭೂಷಣ? ನಮ್ಮ ಬದುಕನ್ನ ಸುಂದರ ಮಾಡ್ತಕ್ಕಂಥವು ಯಾವುವು ಅಂತಕ್ಕಂಥದ್ದು ಪ್ರಶ್ನೆಯನ್ನ ಮಾಡಿದಾಗ ನೀವೆಲ್ಲ ತಿಳ್ಕೊಂಡಿರ್ಬೋದು, ನಾ ಬಹಳ ಚಂದ ಕಾಣಬೇಕಾಗಿತ್ತು ಅಂದ್ರೆ
ಬಹಳ ಟಾರ್ಚ್ ಹಾಕಿರೋ ಅಂಗಿ ಹಾಕಿದ್ನಿ ಅಂದ್ರೆ ಬಹಳ ಚಂದ ಕಾಣ್ತೀವಿ, ಬಹಳ ಭೂಷಣ ಅಂತ ನೀವು ತಿಳ್ಕೊಂಡಿರಿ ಗಂಡು ಮಕ್ಕಳು. ಇನ್ನು ನಮ್ಮ ತಾಯಂದ್ರು ತಿಳ್ಕೊಂಡಾರ 50,000 ರೂಪಾಯಿದ ರೇಷ್ಮೆ ಸೀರೆ ಉಟ್ಟುಕೊಂಡ ಮ್ಯಾಗ 1 ಕಿಲೋ ಬಂಗಾರ ಹಾಕೊಂಡು ಬಿಟ್ನಿ ಅಂದ್ರೆ ಸಾಕು, ನನಗೆ ಬಹಳ ಭೂಷಣ, ನಾ ಬಹಳ ಚಂದ ಕಾಣ್ತೀನಿ ಅಂತ ನೀವೆಲ್ಲ ತಿಳ್ಕೊಂಡಿರಿ. ಆದ್ರೆ ಮಹಾತ್ಮರು ಹೇಳ್ತಾರ, ಇದು ನಿಮ್ಮನ್ನ ಸುಂದರ ಮಾಡೋದಿಲ್ಲ, ಇದು ನಿಮ್ಮನಾಗ ಭೂಷಣವನ್ನ ಮಾಡೋದಿಲ್ಲ, ಭೂಷಣವನ್ನ ತಂದು ಕೊಡೋದಿಲ್ಲ. ಯಾವುದು ನಿಮ್ಮ ಬದುಕಿಗೆ ಭೂಷಣವನ್ನ ತಂದು ಕೊಡ್ತದಪ್ಪ ಅಂದ್ರೆ ಸದ್ಗುಣ ಅಂತಕ್ಕಂಥದ್ದು ಮಾತ್ರ ನಿಮ್ಮ ಬದುಕಿಗೆ ಭೂಷಣವನ್ನ ತಂದು ಕೊಡಲಿಕ್ಕೆ ಸಾಧ್ಯ ಆಗ್ತದ. ಅದಕ್ಕೆ ಗುಣಗಳೇ ಭೂಷಣವಲ್ಲದೆ ಸರ್ವಕ್ಕೂ ಮಣಿ ಹೇಮಾದಿಗಳು ಭೂಷಣವಲ್ಲ. ಸಿರಿ ಸಂಪತ್ತು ಧನ ಕನಕ ಅಂತಕ್ಕಂಥವು ಏನದಾವಲ್ಲ, ಇವು ನಿಮ್ಮನ್ನು ಕೊನೆಯವರೆಗೂ ಕಾಯೋದಿಲ್ಲ, ಇವು ಕೊನೆಯವರೆಗೂ ತಗೊಂಡು ಹೋಗ್ಲಿಕ್ಕೆ ಸಾಧ್ಯನೂ ಇಲ್ಲ. ಇವು ನಿಮ್ಮನ್ನ ಮಧ್ಯದೊಳಗ ದುಃಖವನ್ನ ತಂದಿಟ್ಟ ನೋವಿಗೆ ಇಡತಕ್ಕಂಥವಾಗ್ತವ. ಆದ್ರ ಗುಣ ಅಂತಕ್ಕಂಥವು ಎಂಥ ಗುಣ ಅಂದ್ರ ಸದ್ಗುಣ. ಯಾವುದೇ ಕಲ್ಮಶ ಇಲ್ಲದೆ ಇರ್ತಕ್ಕಂತಹ ವಿಷಯಗಳಿಂದ ಕೂಡಿರ್ತಕ್ಕಂತಹ ಸದ್ಗುಣವನ್ನ ನೀ ಪಡ್ಕೊಂಡಿದ್ದೆ ಆದ್ರೆ ನಿನ್ನ ಅಂತರಂಗವೂ ಶುದ್ಧಿ ಆಗ್ತದ, ನಿನ್ನ ಬಹಿರಂಗವೂ ಕೂಡ ಶುದ್ಧಿ ಆಗ್ಲಿಕ್ಕೆ ಸಾಧ್ಯದ ಅಂತ ಬಸವಣ್ಣವರು ಇಲ್ಲಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥವ್ರು ಆಗ್ತಾರ. ಅದಕ್ಕೆ ನಾವು ಜೀವನದೊಳಗ ಕಲಿಬೇಕು, ಅಳವಡಿಸ್ಕೊಳ್ಳೋದೇನಪ್ಪ ಅಂದ್ರ ಸದ್ಗುಣಗಳನ್ನೇ ಅಳವಡಿಸ್ಕೊಳ್ಬೇಕು. ಯಾವ ಜೀವಿಗೂ ಕೂಡ ಹಿಂಸೆಯನ್ನ ಮಾಡ್ತಕ್ಕಂಥವ್ರಾಗಬಾರ್ದು. ನೀವು ಬಹಳ ವರ್ಷ ತಪಸ್ಸು ಮಾಡಿ 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 ತಪಸ್ಸು ಪ್ರತಿಫಲ ಪಡ್ಕೊಂಡ ಯಾವ್ದಾರ ಒಂದು ಜೀವಿಗೋಗಿ ಹಿಂಸೆ ಕೊಟ್ಟು ಬಿಟ್ರಿ ಅಂದ್ರೆ ಮುಗಿದು ಹೋತಲ್ಲ, ನೀವು ಮಾಡಿದ ಪೂಜೆ ಎಲ್ಲ ಫಲ ವ್ಯರ್ಥ. ಅದು ನೀವು ದಾನಮ್ಮ ದೇವಿ ವಾರ ಮಾಡ್ತೀರಿ, ದಾನಮ್ಮಗೆ ಗುರುವಾರ ಶುಕ್ರವಾರ ದಾನಮ್ಮ ದೇವಿಗೆ ಬರೋದು, ಕಡಬ ಬ್ಯಾಳಿ ಹಾಕಿ ಹೋಳಿಗೆ ಮಾಡ್ಕೊಂಡು ಬಂದು ನೈವೇದ್ಯ ಮಾಡಿ ಅಕ್ಕಿ ಮುಂದೆ ನಿಂತು ನೀವು ಏನು ಬೇಡ್ಕೋತೀರಿ? ಅವ್ರ ಮನೆ ಹಾಳಾಗಬೇಕು, ಅವ್ರು ನಮ್ಗಿಂತ ಎತ್ತರ ಬೆಳಿಬಾರ್ದು, ಇದನ್ನ ಬೇಡ್ಕೊಂಡ ದಾನಮ್ಮ ದೇವಿ ನಿಮ್ಗೆ ಹೊರ ಕೊಡ್ತಾಳೇನು? ಸಾಧ್ಯ ಇಲ್ಲ, ಆಕೆ ಕೊಡಂಗಿಲ್ಲ. ನೀವು ಬಂದಿರನ್ನು ನೋಡೋದು ಇಲ್ಲ ಆಕೆ. ಯಾಕ? ನಿಮ್ಮ ಆಲೋಚನೆಗಳು, ವಿಚಾರಗಳು, ನಿಮ್ಮ ಭಾವನೆಗಳು ಶುದ್ಧ ಇಲ್ಲ. ಶುದ್ಧ ಗುಣಗಳಿಂದ ನೀವು ಕುಡಿರಂಗೇ ಇಲ್ಲ. ಆಕೆ ಹಂಗ ನಿಮ್ಮ ನೋಡಕ್ ಸಾಧ್ಯ ಆಗ್ತದ? ನೋಡುವುದಿಲ್ಲ. ಅದಕ್ಕೆ ಬಸವಣ್ಣವರು ಹೇಳ್ತಾ ಇರೋದು, ಈ ಗುಣಗಳನ್ನ ಬಿಡು ಮೊದಲ. ಈ ದುಷ್ಟ ಗುಣಗಳಂತಕ್ಕಂಥವು ಏನದಾವಲ್ಲ, ಇದರಿಂದ ನೀವೊಂದಿಷ್ಟು ದೂರ ಹೋಗು. ಕಳ್ಳತನ ಮಾಡುವುದು ಬಹಳ ಘೋರವಾಗಿರ್ತಕ್ಕಂಥ ಪಾಪ ಆಗ್ತದ. ಆ ಪಾಪದ ಪ್ರಾಯಶ್ಚಿತ ಏನು? ದುಃಖದ. ಇನ್ನೊಬ್ಬರ ಮನೆಯೊಳಗ ಏನು ಕಷ್ಟ ಇರ್ತದೋ ಗೊತ್ತಿಲ್ಲ, ಎಷ್ಟು ದುಃಖ ಇರ್ತದೋ ಗೊತ್ತಿಲ್ಲ, ಎಲ್ಲಿ ಸಾಲ ಸೂಲ ಮಾಡಿ ತಂದ ರೊಕ್ಕ ಮನ್ಯಾಗ ಇಟ್ಟಿರ್ತಾರೋ ಗೊತ್ತಿಲ್ಲ, ಅದನ್ನ ನೀ ಅವ್ರಿಗೆ ಗೊತ್ತಿಲ್ದಂಗ ತುಡುಗು ಮಾಡ್ಕೊಂಡು ನೀ ತಗೊಂಡು ಹೋಗಿ ಬಿಟ್ಟಿ ಅಂದ್ರ ಆ ತುಡುಗು ಮಾಡ್ಕೊಂಡು ಅವ್ರು ಮರಗತಿರ್ತಾರ ನೋಡ್ರಿ ಮನ್ಯಾಗ. ಅವ್ರ ಮನ್ಯಾಗ ಮರಗತ ಕೂತಿರ್ತಾರ. ಆ ಮರಗ್ತಾರ, ಅವ್ರ ಏನತ್ತಾರ, ಯಾರು ತುಡುಗು ಮಾಡ್ಕೊಂಡು ಹೋದ್ರು ಅವನ್ ಸತ್ಯಾನಾಶ ಆಗ್ಲಿ, ಅವ ಹಾಳಾಗಿ ಹೋಗ್ಲಿ, ಅವನು ನನ್ನ ಮನ್ಯಾಂದ ಎಷ್ಟು ತುಡುಗು ಮಾಡ್ಕೊಂಡು ಹೋಗ್ಯಾನ, ಅವನ ಮನ್ಯಾಂದ ಅದಕ್ಕಿಂತ ಹೆಚ್ಚು ಹೋಗ್ಲಿ ಅಂತ ಅವ್ರ ನಿಮಗ ವರ ಕೊಡುದಿಲ್ಲ, ಶಾಪವನ್ನೇ ಹಾಕ್ತಕ್ಕಂಥವ್ರಾದಾಗ ಆ ಶಾಪ ನಿಮ್ಮನ್ನ ತಟ್ಟದೆ ಬಿಡ್ತದೇನೋ? ಬಿಡುವುದಿಲ್ಲ. ಅದು ನಿಮಗ ಪಾಪವೇ ಆಗ್ಲಿಕ್ಕೆ ಸಾಧ್ಯ ಆಗ್ತದ. ಇದರಿಂದ ನಿನಗ ಸದ್ಗುಣ ದೊರೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸಂಗಮನಾಥನ ಒಲುಮೆ ದೊರೀಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೆ ನೀ ಕಳ್ಳತನ ಮಾಡುವುದನ್ನ ಬಿಡಬೇಕು. ಇದು ಬಹಳ ಮುಖ್ಯ ಮನುಷ್ಯನ ಬದುಕಿನೊಳಗ. ಗುಣ ಅಳವಡಿಸ್ಕೊಳ್ಬೇಕು, ಸದ್ಗುಣಗಳನ್ನ ಅಳವಡಿಸ್ಕೊಳ್ಬೇಕು. ಬೇರೆ ಬೇರೆ ಬಹಳ ಅಳವಡಿಸ್ಕೊತೀರಿ ನೀವು. ಬೇಕಾದ್ರ ಮನಿ ಹಾಳು ಮಾಡುವಂತಹ ಗುಣಗಳನ್ನ ಬಹಳ ಅಳವಡಿಸ್ಕೋತೀರಿ. ಮನುಷ್ಯನ ಮನಸ್ಸನ್ನ ಹಾಳು ಮಾಡುವಂತಹ ಗುಣಗಳನ್ನ ಬಹಳ ಅಳವಡಿಸ್ಕೊಳ್ತೀರಿ. ಒಂದು ಸಂಸಾರವನ್ನ ಹಾಳು ಮಾಡುವಂತಹ ಗುಣಗಳನ್ನ ಬಹಳ ಅಳವಡಿಸ್ಕೊಳ್ತೀರಿ. ಅದ ಸಂಸಾರವನ್ನ ಕಟ್ಟುವಂತಹ ಗುಣಗಳನ್ನ ಅಳವಡಿಸ್ಕೊಂಡು ಬಿಟ್ರಿ ಅಂದ್ರ ನೀವು ಈ ಭವಕ್ಕೆ ಬಂದದ್ದಕ್ಕೂ ಕೂಡ ಸಾರ್ಥಕ ಆಗ್ತದ. ನೀವು 5 ದಿನಗಳ ಪ್ರಯಂತರವಾಗಿ ಪ್ರವಚನ ಕೇಳಿದ್ದಕ್ಕೂ ಕೂಡ ನೀವು ಸಾರ್ಥಕ ಆಗಲಿಕ್ಕೆ ಸಾಧ್ಯ ಅದ. ಅದಕ್ಕೆ ಬಸವಣ್ಣ ಕಳಬೇಡ, ಕೊಲಬೇಡ,
ಯಾರಿನ ಕೂಡ ಯಾವ ಜೀವಿಯನ್ನು ಕೂಡ ಹಿಂಸಿಸಕ್ ಹೋಗಬೇಡ. ನಿನಗ ಈ ಪ್ರಪಂಚದೊಳಗ ಈ ಭೂಮಿ ಮ್ಯಾಗ ನಿನಗ ಬದುಕುವಷ್ಟು ಎಷ್ಟು ಬದುಕುವಂತಹ ಶಕ್ತಿ ನಿನಗದ, ಬದುಕುವ ಸ್ವತಂತ್ರ ನಿನಗದೆಯೋ ಹಂಗ ಎಲ್ಲ ಜೀವರಾಶಿಗಳಿಗೂ ಕೂಡ ಬದುಕುವ ಸ್ವತಂತ್ರ ಪರಮಾತ್ಮ ಕೊಟ್ಟಂತವನಾಗಿದ್ದಾನ. ನೀ ಯಾವ ಜೀವಿಯನ್ನು ಕೂಡ ಹಿಂಸೆ ಮಾಡಿ ಸಾಯಿಸ್ತಕ್ಕಂಥವನಾಗಬೇಡ. ಅದು ಕೂಡ ನಿನಗ ಘೋರವಾಗಿರ್ತಕ್ಕಂತಹ ನರ್ಕವನ್ನೇ ತಂದು ಕೊಡ್ತದ. ಅದಕ್ಕ ಹೇಳಿದ್ರಲ್ಲ ಬಸವಣ್ಣ ಏನಂತ, ಇವನ್ಯಾರವನೆಂದೆನಿಸದಿರಯ್ಯ, ಇವ ನಮ್ಮವ ನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂತ ಬಸವಣ್ಣ ಹೇಳ್ಕೊಂಡು ಬರ್ತಾರೆ. ಇನ್ನೊಂದು ಕಡೆಗೆ ನಾವು ಯಾವ ಜೀವಿಗಳನ್ನಾಗ್ಲಿ ಮನುಷ್ಯರನ್ನಾಗ್ಲಿ ಇವ ನಮ್ಮವ ಅಲ್ಲದನ ಸತ್ರ ಸಾಯ್ಲಿ ಅನ್ನೋ ಭಾವಕ್ಕೆ ಬರಬಾರ್ದು. ಅವ ಯಾರರ ಇರ್ಲಿ, ಎಲ್ಲರ ಇರ್ಲಿ, ಹೆಂಗರ ಇರ್ಲಿ, ಎಂಥ ಜೀವಿಯೇ ಆಗಿರ್ಲಿ, ಅದಕ್ಕೆ ನಾವು ಲೇಸನ್ನೇ ಬಯಸತಕ್ಕಂಥವ್ರಾಗಬೇಕು. ಲೇಸನ್ನೇ ಬಯಸಿದಾಗ ಮಾತ್ರ ನಮಗ ಆ ಪರಮಾತ್ಮನ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳಲಿಕ್ಕೆ ಸಾಧ್ಯದ, ಇಲ್ಲ ಅಂದ್ರ ಆಗು ಮಾತಲ್ಲ. ಅದಕ್ಕ ಸದ್ಗುಣ ಸಂಪನ್ನನಾಗಬೇಕು. ಮಾತು ಆಡಿದರ ಹೋತು ಮುತ್ತು ಒಡೆದರ ಹೋತು ಅಂತಾರ. ಹಂಗ ನಾವೇನು ಮಾತಾಡ್ಬೇಕಾಗಿರ್ತದಲ್ಲ ಆ ಸಂದರ್ಭಕ್ಕನುಸಾರವಾಗಿ ಮಾತಾಡಿ ಬಿಟ್ಟಿವಿ ಅಂದ್ರೆ ಸಾಕು, ಅದು ಬಹಳ ಸುಂದರ. ಅದ ಬಿಟ್ಟು ಹಿಂಗ ಒಂದು ಊರಾಗ ನಾಟಕ ನಡೆದಿತ್ತು. ಹೇಳ್ತನು, ಒಂದು ಊರಾಗ ರಾಮಾಯಣ ನಾಟಕ ನಡೆದಿತ್ತ. ನಾಟಕ ಮಾಡೋಣ ಅಂತೇಳಿ ಹಿರಿಯರೆಲ್ಲ ಪ್ಲಾನ್ ಹಾಕೊಂಡು ಕೂತ್ರತ್ತು ಊರಾಗಿನವ್ರು. ಎಲ್ಲಾರು ಒಂದೊಂದು ಪಾತ್ರ, ನಾ ಆ ಪಾತ್ರ ಮಾಡ್ತಾನ ಈ ಪಾತ್ರ ಮಾಡ್ತಾನ ಅಂತೇಳಿ ಅನ್ಕೊಂಡ್ರತ್ತ. ಲಾಸ್ಟಕ್ಕೆ ಒಂದ ಪಾತ್ರ ಉಳ್ದಿತ್ತು. ಯಾರು? ಯಾವ್ದ್ರಿ? ರಾವಣನದು. ಅದೊಂದು ಪಾತ್ರ ಮಾಡೋರು ಯಾರೋ ಸಿಕ್ಕಿಲ್ಲ ಅಂತ ಹೇಳಿ ಅದೊಂದು ಪಾತ್ರ ಉಳ್ಕೊತ್ತು. ಅವಾಗ ಆ ಊರಾಗಿನ ಸಾಹುಕಾರ ಬಂದಿದ್ದು, ನಾನಾ ಮಾಡ್ತನು ಅಂತೇಳಿ. ಈ ಪಾತ್ರ ನಾನಾ ಮಾಡ್ತಾನಂತೇಳಿ ಊರಾಗಿನ ಸಾಹುಕಾರ ಬಂದತ್ತ. ಸಾಹುಕಾರ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು ಊರಾಗ ಯಾರು ಇರ್ಲಿಲ್ಲ. ಹೆಂಗ ಸಾಹುಕಾರಿಗೆ ಬ್ಯಾಡ ಅಂತ ಹೇಳುದು ಅಂತ ಹೇಳಿ ಏನ್ ಮಾಡಿದ್ರು ಮಂದಿ, ಇರ್ಲ ಸಾಹುಕಾರ ಮಾಡ್ತಾನಂದಾರ ಅಂತೇಳಿ ಮಾಡ್ಲಿ ಅಂತ ಹೇಳಿ ಎಲ್ಲ ಒಪ್ಕೊಂಡ್ಬಿಟ್ರಂತ. ಅವಾಗ ನಾಟಕ ಚಾಲೋ ಆತು. ಇವ್ರ ಪಾತ್ರ ಬತ್ತು. ಇವ ಬಂದ ನಿಂತಿದ್ದ ಸ್ಟೇಜ್ ಮ್ಯಾಗ. ತಂಗಿ ಬಂದಳು, ಶೂರ್ಪನಕ್ಕಿ ತಂಗಿ ಬಂದಳು. ಅಣ್ಣ, ರಾಮ ಲಕ್ಷ್ಮಣರು ಬಂದು ನನ್ನ ಮೂಗು ಕೊಯ್ಕೊಂಡು ಹೋಗ್ಯಾರ ಅಂತ ಆಕಿ ಕಂಪ್ಲೇಂಟ್ ಹೇಳಿದ್ರು ನಾಟಕದಾಗ. ನನ್ನ ಮೂಗ ಅವ್ರು ಬಂದು ಕೊಯ್ಕೊಂಡು ಹೋಗ್ಯಾರ ಅಂತ ಹೇಳಿ ಈಕೆ ಅಣ್ಣನ ಮುಂದೆ ಹೇಳಾಕತ್ಲು. ಅಣ್ಣ ಸುಮ್ಮನಿತ್ತಿದ್ದ. ಒಂದು ಸಲ ಹೇಳಿದ್ಲು, ಅಣ್ಣ ಸುಮ್ಮನಿತ್ತ. 2 ಸಲ ಹೇಳಿದ್ಲು, ಅಣ್ಣ ಸುಮ್ಮನಿತ್ತ. ಮತ್ತು 3ನೇ ಸಲ ಜೋರಾಗಿ ಹೇಳಿದ್ಲಕ್ಕೆ, ಅಣ್ಣ ರಾಮ ಲಕ್ಷ್ಮಣರು ಬಂದು ನನ್ನ ಮೂಗು ಕೊಯ್ಕೊಂಡು ಹೋಗ್ಯಾರ ಅಂತೇಳಿ ಅವಕ್ಕೆ ಹೇಳಿದಾಗ ಅವ ಅಂದ, ನೀ ಯಾಕೆ ಅಲ್ಲಿ ಹೋಗಿದ್ ಮಾಡಕ್ ತಗದಿರ್ಲಿಲ್ಲ ನಿನಗ ಅಂದವ. ಅಂದ್ರ ಇದನ್ನ ಹೇಳೋದು ಏನೊಬ್ಬ ಉದ್ದೇಶ ನಿಮಗ ಅಂದ್ರ, ಯಾವದ್ರೊಳಗ ನಾವು ಅದ್ರೊಳಗೆ ಇರ್ತೀವಲ್ಲ ಅದ್ರ ಒಳಗಿರ್ತಕ್ಕಂತಹ ಮಾತುಗಳನ್ನು ಸರಿಯಾಗಿ ಹೇಳಿಬಿಟ್ಟಿವಂದ್ರೆ ನಾಟಕ ಬಹಳ ಚಂದ. ಅದ ಮಾತು ಸ್ವಲ್ಪ ತಪ್ಪಿತು ಅಂದ್ರೆ ನಾಟಕ ಬಿದ್ದ ಹೋಗ್ತತಿ, ಮುಗದ ಹೋಗ್ತ ಮಾಲಕನ ಕತಿ. ಕೂತವ್ರು ಆಯೇನು ಹಾಕುದಿಲ್ಲ, ಏನೋ ಹಾಕೋದು, ಎದ್ದು ಹೋಗಿಬಿಡ್ತಾರ ಅವ್ರು. ಹಂಗ ಮನುಷ್ಯ ಜೀವನದೊಳಗೂ ಕೂಡ ಒಂದಿಷ್ಟ ತಿಳ್ಕೊಳ್ಬೇಕಾಗಿರೋದು ಬಹಳ ಮುಖ್ಯ ಅದ. ತಿಳ್ಕೊಂಡು ಅರಿತು ಪಾತ್ರವನ್ನ ಮಾಡಬೇಕು. ಸುಮ್ಮನೆ ಮಾಡಿದಂದ್ರೆ ಆಗೋ ಮಾತಲ್ಲ ಅದು. ಅದಕ್ಕ ಇಲ್ಲಿ ಕಳತನ ಮಾಡಬೇಡ, ನೀನು ಕೊಲೆ ಮಾಡ್ತಕ್ಕಂಥವನಾಗಬೇಡ, ಉಷಿಯ ನುಡಿಯಲು ಬೇಡ, ಯಾರಿಗೂ ಕೂಡ ಸುಳ್ಳು ಹೇಳ್ತಕ್ಕಂಥವನಾಗಬೇಡ. ಸುಳ್ಳ ಅಂತಕ್ಕಂಥದ್ದು ಬಹಳ ಕೆಟ್ಟದ. ಇದು ಒಂದು ಸುಳ್ಳು ಹೇಳಿದ್ರಂದ್ರ ಆ ಸುಳ್ಳು ಮುಚ್ಚಾಕಕ್ ಮತ್ತೊಂದು ಸುಳ್ಳ, ಆ ಸುಳ್ಳು ಮುಚ್ಚಾಕ ಮತ್ತೊಂದು ಸುಳ್ಳ. ಈಗಂತರೂ ಫೋನ್ ಬಂದು ಮುಗಿದ ಹೋಗೈತಿ ಎಲ್ಲಾರ ಕತಿ. ಅದ್ರಾಗಂತರೂ ನಮ್ಮ ಈ ಕಡೆ ನಿಮಗೂ ಬಸ್ ಫ್ರೀ ಇದಾವನ್ ಮತ್ತ ಇಲ್ಲ, ನಿಮಗಿಲ್ಲ, ಭಾಳ ಚಲೋ ಆಗೈತಿ. ನಮ್ಮ ಕಡೆಕ್ ಬಸ್ ಫ್ರೀ ಆಗಿ ಊರಾಗ ಒಬ್ರು ಹೆಣ್ಮಕ್ಳು ಸಿಗುವಲ್ರಿ ಕಾರ್ಯಕ್ರಮಕ್ಕೆ. ನೀವೆಲ್ಲ ಇಲ್ಲಿ ಬಂದು ಕೂತಿರೋದು ಭಾಳ ದೊಡ್ಡದಿದೆ. ನಮ್ಮಲ್ಲಿ ಪ್ರವಚನಕ್ಕೆ ಬರ್ರಿ ಅಂದ್ರೆ ಅವ್ರ ಆಧಾರ್ ಕಾರ್ಡ್ ಹಿಡ್ಕೊಂಡು ಧರ್ಮಸ್ಥಳ ಆ ಕಡೆ ಹೋಗ್ಯಾವೆಲ್ಲ.
ಇನ್ನೂ ಬರವಾಲು. ಅದಕ್ಕೆ ನಿಮಗೆ ಆಧಾರ್ ಕಾರ್ಡ್ ಫ್ರೀ ಇಲ್ಲ, ಭಾಳ ಚಲೋ ಐತಿ. ನೀವು ಕರ್ನಾಟಕದಾಗ ಬಾರ್ಡ್ರ್ನಾಗ ಅದೀರಿ, ಮಹಾರಾಷ್ಟ್ರ ಬಾರ್ಡ್ದಾಗ. ಏನಪ್ಪ ಮನುಷ್ಯ ಅಂದ್ರೆ ಜೀವನದೊಳಗೆ ಸದ್ಗುಣಗಳನ್ನು ಜೀವನಕ್ಕೆ ಅಳವಡಿಸ್ಕೊಳ್ಳೋದು ಬಹಳ ಮುಖ್ಯ. ನಮಗೆ ಪರಮಾತ್ಮನ ಒಲುಮೆ ಆಗಬೇಕಾಗಿತ್ತು. ಈ ಭವಬಂಧನ ಅಂತಕ್ಕಂತಹ ದುಃಖದಿಂದ ನಾವು ನಿವೃತ್ತರಾಗಬೇಕಾಗಿತ್ತು. ಪರಮಾನಂದ ಪ್ರಾಪ್ತಿ ಅಂತಕ್ಕಂತಹ ಸುಖ ನಮಗೆ ಪ್ರಾಪ್ತವಾಗಬೇಕಾಗಿತ್ತು. ನಮಗೆ ಬರ್ತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗಬೇಕಾಗಿತ್ತು. ಅಂದ್ರೆ ಒಲುಮೆ ಅಂತಕ್ಕಂತಹದ್ದು ಬಹಳ ಅವಶ್ಯಕವಾಗಿರ್ತಕ್ಕಂತಹದ್ದು ಜೀವನಕ್ಕೆ. ಅದಕ್ಕೆ ಬಸವಣ್ಣ ಎಂಥವ್ರಿ, 12ನೇ ಶತಮಾನದಲ್ಲಿ ಬಸವಣ್ಣ ಕಲ್ಯಾಣವನ್ನ ಕಟ್ಟಿದ್ರು. ಯಾವುದರಿಂದ ಕಲ್ಯಾಣವನ್ನ ಕಟ್ಟಿದ ಬಸವಣ್ಣ? ಅಲ್ಲೇನು ಸಿಮೆಂಟ್ ಇತ್ತು, ಕಬ್ಬನಿತ್ತು, ಕಾಂಕ್ರೀಟ್ ಹಾಕಿದ್ರು, ಏನು ಹಿಂಗೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿದ ಬಸವಣ್ಣ? ಇಂಥ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಲಿಲ್ಲ. ಬಸವಣ್ಣವರು ಕಟ್ಟಿಯೋದು ಏನಪ್ಪಾ ಅಂದ್ರ ಮನಸ್ಸುಗಳನ್ನ ಸದ್ಗುಣ ಸದ್ವಿಚಾರಗಳಿಂದ ಬಸವಣ್ಣ ಮನಸ್ಸುಗಳನ್ನ ಕಟ್ಟಿದ. ಅದಕ್ಕೆ ಜಗಜ್ಯೋತಿ ಬಸವಣ್ಣರಾಗಿ ಉಳಿಲಿಕ್ಕೆ ಈ ಜಗತ್ತಿನಲ್ಲಿ ಆಯಿತು. ನಾವು ಅಂತ ಕಾರ್ಯವನ್ನ ಮಾಡಬೇಕಾಗಿದೆ. ಇವತ್ತಿನ ದಿನಮಾನದಲ್ಲಿ ಮನಸ್ಸನ್ನ ಕಟ್ಟುವ ಕೆಲಸ ಮಾಡಬೇಕಾಗಿದೆ. ಸದ್ಗುಣಗಳನ್ನ ಬಿತ್ತುವ ಕೆಲಸವನ್ನ ಮಾಡಬೇಕಾಗಿದೆ ವಿನಃ ದುಷ್ಟ ಗುಣಗಳನ್ನ ಬಿತ್ತುವ ಕೆಲಸವನ್ನ ಮಾಡಬಾರದು. ಸದ್ಗುಣ ಸಂಪನ್ನನಾದ ಮನುಷ್ಯ ಅಂದ್ರ ಅವ ಕೇಳುವುದಾಗಿರಬಹುದು, ಹೇಳುವುದಾಗಿರಬಹುದು, ನೋಡುವುದಾಗಿರ್ಬೋದು, ಎಲ್ಲವೂ ಕೂಡ ಶುದ್ಧ ಭಾವದಿಂದ ಕೂಡಿರ್ತಕ್ಕಂಥದ್ದಾಗ್ತದೆ. ಅದಕ್ಕೆ ಬಸವಣ್ಣ ನನಗೆ ಕೊಡುವುದಾದರೆ ಕೊಡು, ಎಂತಾದ ಕೊಡಪ್ಪ ಅಂದ್ರ ಇಂತಹ ಸದ್ಗುಣಗಳನ್ನೇ ಕೊಡ್ತಕ್ಕಂಥವನಾಗು ಅಂತೇಳಿ ಕೂಡಲ ಸಂಗಮನಾಥನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥವನಾಗ್ತಾರ. ಅದಕ್ಕೆ ಕಳಬೇಡ, ಕೊಲಬೇಡ, ಉಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ನಾನ ಶ್ರೇಷ್ಠ, ನನಕ್ಕಿಂತ ಶ್ರೇಷ್ಠ ಈ ಜಗತ್ತಿನೊಳಗೆ ಯಾರು ಇಲ್ಲ ಅಂತ ಅನ್ಕೊಳಕ್ ಹೋಗಬೇಡ. ಎಲ್ಲರೂ ನನ್ನವರೇ, ಎಲ್ಲರೂ ನಮ್ಮವರೇ ಅಂತಕ್ಕಂತಹ ಭಾವದೊಳಗೆ ನೀ ಬದುಕತಕ್ಕಂಥವನಾಗು. ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡ್ತಕ್ಕಂಥವನಾಗು. ಶ್ರೀಮಂತ ಬರಲಿ, ಬಡವ ಬರಲಿ, ಬಲ್ಲಿದರೆ ಬರಲಿ, ನಿನ್ನ ಮನೆಯ ಬಾಗಿಲವರೆಗೂ ಬಂದಾರ ಅಂದಾಗ ಅವರನ್ನ ಒಳಗೆ ಕರೆದು ಒಂದು ವಾಟಗ ನೀರು ಕೊಡ್ತಕ್ಕಂತಹ ಸದ್ಗುಣವನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅಂತ ಬಸವಣ್ಣವರು ಹೇಳ್ತಕ್ಕಂಥವ್ರು ಆಗ್ತಾರ. ಅದಕ್ಕೆ ಮನುಷ್ಯನ ಬದುಕು ಸಾರ್ಥಕ ಆಗಬೇಕಾಗಿತ್ತು ಅಂದ್ರೆ ನಾವು ಎಲ್ಲೆಲ್ಲೂ ಹೋಗಿ ಏನೇನೋ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೀವಿಲ್ಲಿ ಕೂತಿರಲ್ಲ, ಇಲ್ಲಿ ಕೂತಲ್ಲೇ ನೀವು ಮುಕ್ತರಾಗಬಹುದು. ನೀವಿಲ್ಲಿ ಕೂತಿರಲ್ಲ, ಇಲ್ಲಿ ಕೂತಲ್ಲೇ ಪರಮಾತ್ಮನ ಕರುಣೆಯನ್ನ ನೀವು ಪಡ್ಕೊಳ್ಬಹುದು. ಆದ್ರೆ ನಿಮ್ಮೊಳಗಿರ್ತಕ್ಕಂಥ ಅವಗುಣಗಳು ಹೋಗಬೇಕು ಮೊದಲು. ಅವಗುಣಗಳು ಹೋಗಲಿಲ್ಲ ಅಂದ್ರ ಈ ಗುಣಗಳು ಒಳಗೆ ಬರ್ಲಿಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೆ ಸ್ವಚ್ಛ ತೊಳಿಬೇಕು. ಸ್ವಚ್ಛಂಗೆ ಸಾಬಾನು ಪುಡಿ ಹಾಕಿ ತೊಳೆದ್ರ ಅಲ್ಲ, ಅದು ಸಬೀನ ಹಾಕಿ ತೊಳೆದ್ರ ಮನೆಯಾಗಿರೋ ಬಾಂಡೆ ಸ್ವಚ್ಛ ಅಕ್ಕಾವ. ಆದ್ರ ಈ ಮನುಷ್ಯ, ಈ ನರಮಾನವನ ಮನಸ್ಸು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ಮಹಾತ್ಮರ ಸದ್ಗುರುವಿನ ಸದ್ವಿಚಾರ ಅಂತಕ್ಕಂತಹದ್ರಿಂದ ತೊಳೆದಾಗ ಮಾತ್ರ ಈ ಮನಸ್ಸು ಅಂತಕ್ಕಂಥದ್ದು ಶುದ್ಧ ಆಗ್ಲಿಕ್ಕೆ ಸಾಧ್ಯದ. ನೀವು ಇದಕ್ಕೆ ಸಾಬಾನು ಹಚ್ಚಿ ತೊಳೆದ್ರೆ ಇದೇನು ಸ್ವಚ್ಛ ಆಗೋದಿಲ್ಲ. ಇದು ಹಾಕತ್ರು ನೀವು ಅಡಿಗೆ ಮಾಡಿ ಮನೆಗೊಂದು 100 ಜನ ಬರ್ತಾರಂತ ಹೇಳಿದಾಗ ನೀವು ಅಡಿಗೆ ಮಾಡ್ಲಿಕ್ಕೆ ಕುಂದಿರ್ತೀರಿ. ಅಡಿಗೆ ಮನೆಗೆ ಹೋಗಿ ನೀವು ಬಾಂಡೆ ತಗೊಂಡ ಏನು ಹೊರಗಿಂದ ಸ್ವಚ್ಛ ಹೆಂಗ್ ತೊಳಿತೀರೋ, ಏನು ಒಳಗಿಂದ ಸ್ವಚ್ಛ ತೊಳಿತೀರೋ ಅಡಿಗೆ ರುಚಿ ಆಗ್ಬೇಕಾದ್ರೆ ಒಳಗಿಂದ ಸ್ವಚ್ಛ ಆಗಿ ತೊಳೆದ್ರೆ ಅಂದ್ರೆ ಅಡಿಗೆ ಬಹಳ ರುಚಿ. ಮ್ಯಾಗಿಂದ ಸುಮ್ ತೊಳೆದ್ರೆ ನಡೀತದೆ, ಏನು ಅವಶ್ಯಕತೆ ಇಲ್ಲ. ಹಂಗ ಮನುಷ್ಯನ ಮನಸ್ಸು ಅಂತಕ್ಕಂಥದ್ದು ಒಳಗಿಂದ ಸ್ವಚ್ಛ ಹಂಗ ತೊಳಿಬೇಕು. ಮ್ಯಾಗ ಯಾವ ಲಕ್ಸ್ ಸೋಪ್ ಹಾಕ್ಲಿ, ಪೇರ್ಸ್ ಸೋಪ್ ಹಾಕ್ಲಿ, ಡವ್ ಸೋಪ್ ಹಾಕಿ ತೊಳೆದ್ರು ಕೂಡ ಇದು ಸ್ವಚ್ಛ ಆದ್ರೆ ಏನು ಅವಶ್ಯಕತೆ ಇಲ್ಲ. ಒಳಗಂತಕ್ಕಂತಹದ್ದು ಇದು ಒಳಗಿಂದ ಸ್ವಚ್ಛ ಆಗಿ ಬಿಡ್ತು ಅಂದ್ರೆ ಅಡಿಗೆ ಬಹಳ ರುಚಿ ಆಗ್ತದ, ಪರಮಾತ್ಮನಿಗೆ ಪ್ರಿಯ ಬಹಳ ಆಗ್ತದ. ಅಂತಹ ಸದ್ಗುಣಗಳನ್ನ ಜೀವನಕ್ಕೆ ಅಳವಡಿಸ್ಕೊಳ್ಬೇಕು ಅಂತಕ್ಕಂತಹದನ್ನ ಬಸವಣ್ಣವರು ಇಡೀ ಮನಕುಲಕ್ಕೆ ಸಾರ್ತಕ್ಕಂಥವ್ರಾದ್ರು. ಭಾಳ ಏನವರು ಭಾಳ ನಿನ್ನೆ ವಿಷಯಗಳು ಬಹಳ ದೊಡ್ಡದಿಟ್ಕೊಂಡು ಹೋಗ್ಯಾರ ಅನ್ನಕ್ಕಿಂತ ಇವತ್ತು ಅವ್ರು ಹೇಳಿದ್ರು ಸರಳವಾಗಿ ಸೂತ್ರಗಳನ್ನ ಜೀವನಕ್ಕೆ ಅಳವಡಿಸ್ಕೊಳ್ರಿ.
ಯಾವದ ಜೀವ ಇರಲಿ ಅದಕ್ಕೆ ಲೇಸು ವಹಿಸ್ರಿ. ಯಾವ ಮನುಷ್ಯ ಬರ್ತಾನ ಅವನಿಗೆ ನಿಮ್ಮ ಕೈಲೇ ಸಹಾಯ ಮಾಡಕ್ಕಾದ್ರೆ ಮಾಡ್ರಿ, ಕೇಡನ್ನ ಬಯಸ್ತಕ್ಕಂಥವ್ರಾಗಬಾರ್ದು. ನನ್ನ ಕೈಲೇ ಸಹಾಯ ಮಾಡುವಾಗ್ತದಂದ್ರೆ ಮಾಡೋನು, ಇಲ್ಲ ನಿಮ್ಮಷ್ಟಕ್ಕೆ ನೀವು ಸುಮ್ಮ ಕುತ್ಕೊಂಡ್ಬಿಡ್ರಿ, ಅಲ್ಲಿ ಪರಮಾತ್ಮನದ್ದು ನಾಮಸ್ಮರಣೆ ಆಗ್ತದೆ. ಇಲ್ಲ ನಿಮ್ಮ ಕೈಲಿ ಆಗೋದು ಇಲ್ಲ, ಮಾಡೋರ್ಗೂ ಕೂಡ ನೀವು ಬಿಡೋದು ಇಲ್ಲ. ಅಂಥ ಗುಣಗಳು ಏನಾದರೂ ನೀವು ಬದುಕಿನಾಗ ಅಳವಡಿಸ್ಕೊಂಡ್ರಿ ಅಂದ್ರೆ ಬದುಕು ವ್ಯರ್ಥ ಆಗ್ತದ, ಬದುಕು ಸಾರ್ಥಕ ಆಗೋದಿಲ್ಲ. ಅದಕ್ಕೆ ನಾವೆಲ್ಲ ಏನು ಮಾಡಬೇಕು, ನಮ್ಮನ್ನ ನಾವು ಸುಟ್ಕೊಳ್ಬೇಕು, ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡಿಕೊಳ್ಬೇಕು. ಅದಕ್ಕೆ ಒಂದು ದಿವಸ ಒಬ್ಬ ಮನುಷ್ಯ ಒಂದು ಉದ್ದಿನ ಕಡೆಗೆ ಪ್ರಶ್ನೆ ಮಾಡ್ತಾನಂತ. ಏನು ಪ್ರಶ್ನೆ ಮಾಡ್ತಾನಪ್ಪ ಅಂದ್ರೆ, ಮನುಷ್ಯ ಉದ್ದಿನ ಕಡ್ಡಿಗೆ ಪ್ರಶ್ನೆ ಮಾಡ್ತಾನ. ಏನು ಪ್ರಶ್ನೆ ಮಾಡಿದ ಅಂದ್ರೆ, ಅಲ್ಲೋ ಉದ್ದಿನ ಕಡ್ಡಿ, ನೀ ನೋಡಾಕ ಇಟ್ಟದಿ, ನಿನ್ನ ಮೈ ಮ್ಯಾಗ ಏನು ಸುಂದರವಾಗಿರೋ ಚರ್ಮ ಇಲ್ಲ, ಏನು ಭಾಳ ನೀ ಸುಂದರವಾಗೂ ಇಲ್ಲ, ನಿನ್ನದ್ದಕ್ಕೆ ಏನೂ ಇಲ್ಲ, ಆದರೂ ಕೂಡ ನೀ ದೇವರ ಮುಂದೆ ಹೋಗಿ ಒಳಗೆ ಕುತ್ಕೊಳ್ತಿ. ನನ್ನನ್ನ ನೋಡಿದ್ರೆ ಮನುಷ್ಯ ದೇವರ ಗುಡಿ ಒಳಗೆ ಅವ್ರು ಬರಬೇಕಾದ್ರೆ ಬಿಡಂಗೇ ಇಲ್ಲ, ಯಾಕ ಅಂತ ಕೇಳಿದ ಮನುಷ್ಯನ. ಉದ್ದಿನ ಕಡ್ಡಿನ ಮನುಷ್ಯ ಕೇಳ್ತಾನ, ನಿನ್ನನ್ನಾದ್ರ ದೇವ್ರ ಮುಂದೆ ಇಟ್ಕೋತಾನ, ನನ್ನನ್ನಾದ್ರ ಗುಡಿಯಿಂದ ಹೊರಗಿಡ್ತಾನಲ್ಲ, ಯಾಕ ಅಂತ ಹೇಳಿ ಉದ್ದಿನ ಕಡ್ಡಿಗೆ ಆ ಮನುಷ್ಯ ಪ್ರಶ್ನೆ ಮಾಡಿದಾಗ ಉದ್ದಿನ ಕಡ್ಡಿ ಆ ಮನುಷ್ಯನ ಕುರಿತು ಹೇಳ್ತದ, ಅಲ್ಲ ನೀನು ಮನುಷ್ಯ, ಪರಮಾತ್ಮ ನಿನಗೆ ಒಂದು ಮನೆಗೆ ದೀಪ ಹಚ್ಚು ಅಂತ ಹೇಳಿ ನಿನ್ನನ್ನು ಕಳಿಸಿಕೊಟ್ಟಾನ, ಆದ್ರ ನೀ ಏನು ಮಾಡಾಕತ್ತಿಪ್ಪ ಅಂದ್ರ ಇನ್ನೊಂದು ಮನೆಗೆ ನೀ ಬೆಂಕಿ ಹಚ್ಚು ಕೆಲಸ ಮಾಡಾಕತ್ತಿಯಲ್ಲ, ಅದಕ್ಕೆ ಪರಮಾತ್ಮ ನಿನ್ನನ್ನು ದೂರಿಟ್ಟಾನ. ನಾನು ನನ್ನನ್ನ ಸುಟ್ಟುಕೊಂಡು ನನ್ನನ್ನ ತಂದು ಪರಮಾತ್ಮ ಮುಂದೆ ಇಡ್ತಕ್ಕಂಥ ಎಲ್ಲರಿಗೂ ಕೂಡ ಸುಗಂಧ ಭರಿತವಾಗಿರ್ತಕ್ಕಂತಹ ಸುವಾಸನೆಯನ್ನ ನನ್ನನ್ನು ನಾ ಸುಟ್ಟುಕೊಂಡು ಪರಮಾತ್ಮನಿಗೆ ಅರ್ಪಣೆಯನ್ನ ಮಾಡ್ಕೊಂಡಿನ, ಅದಕ್ಕೆ ಪರಮಾತ್ಮ ನಾನು ನಿನ್ನ ಸನ್ನಿಧಿಯೊಳಗೆ ಇಟ್ಕೊಂಡಂತವನಾಗಿದ್ದಾನ. ನೀನು ಕೂಡ ಇನ್ನೊಬ್ಬರ ಮನೆಯ ಬೆಂಕಿಯನ್ನ ಹಚ್ಚುವುದನ್ನ ಬಿಟ್ಟು ನಿನ್ನೊಳಗಿರ್ತಕ್ಕಂತಹ ದುಷ್ಟ ಗುಣಗಳನ್ನ ಸುಟ್ಟುಕೊಂಡು ಪರಮಾತ್ಮನಿಗೆ ನೀ ಅರ್ಪಣೆ ಮಾಡ್ಕೊಂಡು ಬಿಟ್ಟಿ ಅಂದ್ರೆ ಪರಮಾತ್ಮ ನಿನ್ನನ್ನು ಕೂಡ ಗರ್ಭಗುಡಿಯೊಳಗೆ ಇರಿಸ್ಕೊಳ್ತಕ್ಕಂಥವ್ನು ಆಗ್ತಾನ ಅಂತೇಳಿ ಉದ್ದಿನ ಕಡ್ಡಿ ಉದಾಹರಣೆ ಹೇಳ್ತದ. ನಾವು ಇನ್ನೊಬ್ಬರ ಮನೆಗೆ ಬೆಂಕಿ ಹಾಕು ಕೆಲಸ ಮಾಡಬಾರ್ದು, ಇನ್ನೊಬ್ಬರ ಮನಿ ಒಡೆಯೋ ಕೆಲಸ ಮಾಡಬಾರ್ದು, ಇನ್ನೊಬ್ಬರಿಗೆ ಚಾಡ ಹೇಳೋ ಕೆಲಸ ಮಾಡಬಾರ್ದು. ಇಂತಹ ಗುಣಗಳ ಬಿಡ್ರಿ ಅಂತ ಬಸವಣ್ಣ ಹೇಳ್ತಾರ. ಇಂತಹ ಗುಣಗಳ ಬಿಟ್ಟು ನೀವು ಸದ್ಗುಣ ಅಂತಕ್ಕಂಥ ಜೀವನಕ್ಕೆ ಅಳವಡಿಸ್ಕೊಂಡು ಬಿಟ್ರಿ ಅಂದ್ರ ಇವು ಯಾವೂ ನಿಮ್ಮತ್ತೆ ಸುಳಿಲಿಕ್ಕೂ ಸಾಧ್ಯ ಆಗೋದಿಲ್ಲ. ನೀವು ಕೂತ ಕ್ಷೇತ್ರವೇ ಕೈಲಾಸ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ನೀವು ನೋಡುವುದೆಲ್ಲವೂ ಕೂಡ ಪರಮಾತ್ಮನ ಸೃಷ್ಟಿ ಅಂತಕ್ಕಂಥದ್ದು ಭಾವನೆ ವ್ಯಕ್ತಪಡಿಸ್ಲಿಕ್ಕೆ ಆಗ್ತದೆ. ಇಂತಹ ಗುಣಗಳ ಬಿಡುವವರಿಗೂ ಕೂಡ ನಿಮಗೆ ಪರಮಾತ್ಮನ ತಥಾಸ್ತು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಕಳಬೇಡ, ಕೊಲಬೇಡ, ಉಷಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ತನ್ನ ಬನ್ನಿಸಬೇಡ, ಇದಿರ ಅಳಿಯಲೂ ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ. ಇಂತಹ ಎಲ್ಲ ವಿಷಯಗಳನ್ನ ಬಿಟ್ಟ ಅಂದ್ರ ನೀನು ಭಾವ್ಯ ನೋಡುವುದು ಅಂತರೊಳಗೂ ಕೂಡ ಶುದ್ಧತೆ ಕಾಣಲಿಕ್ಕೆ ಸಾಧ್ಯ ಆಗ್ತದ. ಅದು ಶುದ್ಧ ಆತು ಅಂದ್ರ ಪರಮಾತ್ಮನ ಅನುಗ್ರಹ ಬಹಳ ದೂರ ಏನಿಲ್ಲ, ಸನೇದಾಗೈತಿ. ನೀವು ಏನು ಮಾಡಬೇಕು, ಒಳಗಿಂದ ಸ್ವಚ್ಛ ತೊಳೆದು ಮಾಡಬೇಕು ಮೊದಲು ಅಷ್ಟ. ಒಳಗಿಂದ ಸ್ವಚ್ಛ ತೊಳೆಯಾಕ ಹೋದ್ರಿ ಅಂದ್ರೆ ಹೊರಗಿಂದ ಬಿಡ್ರಿ, ನಡಿತೈತಿ. ಅದು ಹೆಂಗಿದ್ರು ನಡಿತೈತಿ. ಮಹಾತ್ಮರೆಲ್ಲ ಅವ್ರು ಏನು ಹೆಂಗಿದ್ರು, ಹೊರಗಿಂದ ನೋಡ್ಲಿಕ್ಕೆ ವಿಕಾರವಾಗಿ ಕಾಣ್ತಿದ್ರು, ಒಳಗಣ್ಣಿನಿಂದ ನೋಡಿಬಿಟ್ರೆ ಪರಮಾತ್ಮನ ಸ್ವರೂಪದೊಳಗಿರ್ತಕ್ಕಂಥವ್ರು ಆಗ್ತಿದ್ರು. ದಾನಮ್ಮ ದೇವಿಯನ್ನ ಇವತ್ತು ನೀವು ಜಾತ್ರೆ ಮಾಡಾಕತ್ತಿದ್ರೆ ಆ ಮಹಾತ್ ತಾಯಿಯ ಒಂದು ದಿವ್ಯ ಶಕ್ತಿ ಅಂತ ಅದಿತ್ತು. ಆಕೆ ಹೇಳಿದ ಮಾತುಗಳೆಲ್ಲ ಸತ್ಯವಾಗ್ತಿದ್ದು. ಯಾರು ಕಷ್ಟದ, ದುಃಖದ, ನೋವದ ಅಂತೇಳಿ ಆ ತಾಯಿಯ ಸನ್ನಿಧಿಗೆ ಬರ್ತಾರೋ ಅವರೆಲ್ಲ ದುಃಖಗಳನ್ನ ನಿವಾರಣೆ ಮಾಡ್ತಕ್ಕಂತಹ ದಿವ್ಯ ಶಕ್ತಿ ಆ ದಾನಮ್ಮ ತಾಯಿ ಒಳಗೈತಿ. ಅಂದ್ರೆ ಇದೆಲ್ಲ ಯಾವುದರಿಂದ ಬರ್ಲಿಕ್ಕೆ ಸಾಧ್ಯ ಆಯ್ತಪ್ಪ ಅಂದ್ರೆ ನಾವು ಮಾಡಿದ ಸುಕೃತ ಪುಣ್ಯದ ಪ್ರತಿಫಲವಾಗಿ ಇದೆಲ್ಲವೂ ಕೂಡ ದೊರೆಯಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ತಾವೆಲ್ಲರೂ ಕೂಡ ಏನು 5 ದಿನಗಳ ಪರ್ಯಂತರವಾಗಿ ಜಾತ್ರಾ ಮಹೋತ್ಸವವನ್ನ
ಆಚರಣೆ ಮಾಡಕತ್ತಿರಲ್ಲ, ಜಾತ್ರೆ ಒಳಗ ನೀವು ಕೇವಲ ಶರೀರಕ್ಕೆ ಒಳ್ಳೆ ಸುಂದರವಾಗಿರೋ ಬಟ್ಟೆ ಹಾಕೊಂಡು ಚಂದ ಕಂಡ ಜಾತ್ರೆ ಮಾಡೋದು ದೊಡ್ಡದಾಗೋದಿಲ್ಲ. ಮನಸ್ಸಿಗೆ ಒಳ್ಳೆ ಸುಂದರವಾಗಿರ್ತಕ್ಕಂತಹ ಅಮೃತಪಾಯವಾಗಿರ್ತಕ್ಕಂತಹ ಮಹಾತ್ಮರ 4 ಮಾತುಗಳನ್ನ ಹಾಕಿಕೊಂಡು ಈ ಮನಸ್ಸನ್ನ ಸುಂದರ ಮಾಡ್ಕೊಂಡು ಜಾತ್ರೆಯನ್ನ ಮಾಡಿದ್ರೆ ಅಂದ್ರೆ ನೀವು ಜಾತ್ರೆ ಮಾಡಿದಕ್ಕೂ ಸಾರ್ಥಕ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಸಮಯ ಬಹಳ ಇಲ್ಲ. ಇನ್ನ ನೀವು ತಿಳ್ಕೊಳತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂತಹ ಕರ್ತವ್ಯ ಅದ. ತಿಳ್ಕೊಂಡು ಬದುಕನ್ನ ತಾವೆಲ್ಲರೂ ಕೂಡ ಸಾಗಿಸ್ತಕ್ಕಂಥವ್ರು ಆದಾಗ ಮನುಷ್ಯನ ಬದುಕು ಅಂತಕ್ಕಂಥದ್ದು ಸಾರ್ಥಕ ಆಗ್ಲಿಕ್ಕೆ ಸಾಧ್ಯದ. ಅದಕ್ಕೆ ಬಸವಣ್ಣವ್ರು ಏನು ಈ ಸ್ತೋತ್ರಗಳನ್ನು ಹೇಳಿದ್ದಾರ, ಕಳ್ತನ ಮಾಡಬೇಡ್ರಿ, ಬಿಡ್ರಿ. ನಿಮ್ಮದಲ್ಲ ಅನ್ನೋ ವಸ್ತು ಇದದ ಅಲ್ಲ, ಬಿಟ್ಟು ಬಿಡುದು ಅದನ್ನ. ಸುಳ್ಳು ಹೇಳಬೇಡ್ರಿ. ಸುಳ್ಳು ಹೇಳಿದ ಮನೆ ಹೊಡೆದಾವ್, ಸಂಸಾರ ಹೊಡೆದಾವ್, ಎಲ್ಲ ಹಾಳಾಗಿ ಹೋಗ್ಬಿಟ್ಟಾವ್. ಸುಳ್ಳು ಹೇಳೋದು ಬಿಡ್ರಿ. ಚಾಡಿ ಮಾತುಗಳು ಇದು ಬಾಳೆ ಕೆಟ್ಟ ಮನುಷ್ಯಾಗ. ಮತ್ತು ಇವತ್ತಿನ ಜಗತ್ನಾಗ ಅದ ನಡೆದೈತಿ. ಯಾವುದೋ ಬರೇ ಚಾಡಿ 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 ಚಾಡಿ. ಅವ್ರ ಮನೆ ಅಂತ ಇವ್ರ ಮನ್ಯಾಗ ಹೇಳೋದು, ಇವ್ರ ಮನೆ ಅಂತ ಅವ್ರ ಮನ್ಯಾಗ ಹೇಳೋದು. ಅವು 3 ಬಡ್ದಾಡಕ್ ಚಾಲೋ ಮಾಡೋದು. ಇವರಿಬ್ಬರು ಕುತ್ಕೊಂಡು ಆನಂದವಾಗಿ ಟಿವಿ ಹಾಕೊಂಡು ಚಾ ಕುಡ್ಕೋತ ನೋಡೋದು. ಇಂತಹ ಕೆಲಸ. ಇಬ್ಬರ ಗಂಡ ಹೆಂಡತಿ ಚಂದ ಅದಾರ ಅಂದ್ರೆ ಸಾಕು, 3ನೇದವ್ರು ಬಂದು ನಿಂಬಿಕಾಯಿ ಹಿಂಡೆ ಬಿಟ್ಟಿರ್ತಾರ ಮನಗಂಡ. ಅಣ್ಣ ತಮ್ಮ ಇಬ್ರು ಬಹಳ ಚಂದ ಅದಾರ, ಬಹಳ ಸುಂದರವಾಗಿ ಅದಾರ, ಅವ್ರ ಕುಟುಂಬ ಬಹಳ ಚಂದ ಐತಿ ಅಂದ್ರೆ ಸಾಕು, 3ನೇದವ್ ಬಂದು ಅಲ್ಲಿ ಮೆಣಸಿಕಾಯಿ ಹಿಂಡೆ ಬಿಟ್ಟಿರ್ತಾನ. ಈ ಕೆಲಸ ಯಾರೂ ಕೂಡ ಮಾಡಕ್ ಹೋಗಬೇಡ್ರಿ. ಇದರಿಂದ ನಿಮಗೆ ಏನೂ ಸುಖ ಇಲ್ಲ, ಏನೂ ಲಾಭ ಇಲ್ಲ. ಇದ್ರೊಳಗಿಂದ ನಿಮಗ ನೀವು ಎಷ್ಟು ಮಾಡಿರ್ತಿರಲ್ಲ ಅದ್ರ 10 ರಟ್ಟು ಪ್ರತಿಫಲ ನೀವು ದುಃಖವನ್ನ ಅನುಭವಿಸ್ತಕ್ಕಂಥವ್ರು ಆಗ್ತೀರಿ. ಇಂತಹ ಗುಣಗಳನ್ನ ಬಿಟ್ಟು ಸದ್ಗುಣಗಳನ್ನೇ ಮನುಷ್ಯ ಬದುಕಿನೊಳಗ ಜೀವನದೊಳಗ ಅಳವಡಿಸಿಕೊಳ್ತಕ್ಕಂಥವ್ನ ಆದ ಅಂದ್ರ ಮನುಷ್ಯನ ಬದುಕು ಸಾರ್ಥಕ. ಅದಕ್ಕೆ ಹೇಳಿದ್ರಲ್ಲ, ನಿಂದಿಸಿ ನುಡಿಯದಿರು ಯಾರನ್ನು ಮನಸ್ಸಿಗೆ ಬಂದಂತೆ ಇಹದಲ್ಲಿ. ನೀ ನಿಂದನೆಯ ಮಾತುಗಳಿಂದ ಯಾರನ್ನು ಕೂಡ ನಿಂದಿಸಬೇಡ. ಈ ಲೋಕದೊಳಗೆ ಬಂದಿ ಅಂದ ಕಾಲದೊಳಗ ನೀ ಯಾರ ಮನಸ್ಸಿಗೆ ನೋವು ಆಗುವಾಗ ಮಾತಾಡ್ಬಿಡ್ತೀಯಲ್ಲ, ತತ್ಕ್ಷಣದಲ್ಲಿ ಪಾಪ ನಿನ್ನನ್ನು ಸುತ್ತಕೊಳ್ತದ ಅಂತ ಮಹಾತ್ಮರು ಹೇಳ್ಕೊಂಡು ಬರ್ತಕ್ಕಂಥವ್ರು ಆಗ್ತಾರ. ಅದಕ್ಕೆ ತಾವೆಲ್ಲರೂ ಕೂಡ ಸದ್ಗುಣ ಸಂಪನ್ನರಾಗ್ರಿ. ಆ ತಾಯಿಯ ಆಶೀರ್ವಾದ ನಿಮಗೆ ಯಾವಾಗಲೂ ಕೂಡ ಇರ್ಲಿಕ್ಕೆ ಸಾಧ್ಯ ಆಗ್ತದ. ಅಂಥ ಒಂದು ಗುಣಗಳನ್ನ ತಾವೆಲ್ಲರೂ ಬದುಕಿನೊಳಗೆ ಅಳವಡಿಸ್ಕೊಳ್ತಕ್ಕಂಥವ್ರು ಆಗಿ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಮಯ ಆಗ್ಯದ. ಇನ್ನೂ ಮಹಾತ್ಮರು ಆಶೀರ್ವಚನವನ್ನ ನೀಡ್ತಕ್ಕಂಥವ್ರು ಆಗ್ತಾರೆ. ಇವತ್ತು ಏನು ಅಧಿಕರಣವಾಗಿರ್ತಕ್ಕಂತಹ ಈ ವಿಷಯ ಬಸವಣ್ಣ ಇರ್ತಕ್ಕಂಥದ್ದು, ಕಳಬೇಡ ಕೊಲಬೇಡ ಉಷಿಯ ನುಡಿಯಲು ಬೇಡ, ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರ ಅಳಿಯಲೂ ಬೇಡ ಅಂತಕ್ಕಂಥದ್ದು. ಈ ಒಂದು ಸೂತ್ರಗಳನ್ನು ನೀವು ಜೀವನಕ್ಕೆ ಅಳವಡಿಸ್ಕೊಂಡಿದ್ದೆ ಆದ್ರೆ ನಿಮ್ಮ ಬದುಕು ಸಾರ್ಥಕ. ನೀವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಸಾರ್ಥಕತೆಯ ಫಲವನ್ನು ಕೊಡ್ತಕ್ಕಂಥವಾಗ್ತವ. ಅದಕ್ಕೆ ಯಾವತ್ತೂ ಕೂಡ ಜೀವನದೊಳಗೆ ಒಂದೇ ತಿಳ್ಕೊರಿ, ಯಾವ ಜೀವಿಗೂ ದುಃಖ ಕೊಡಬೇಡ್ರಿ, ಯಾರ ಮನಸ್ಸಿಗೂ ನೋವು ಮಾಡ್ತಕ್ಕಂತಹ ಅವರಾಗಬೇಡ್ರಿ. ನಿಮ್ಮ ಕೈಲಿ ಆದ್ರೆ ದಾನ ಧರ್ಮ ಪರೋಪಕಾರವನ್ನು ಮಾಡ್ರಿ. ಆಗಲಿಲ್ಲ ಅಂದ್ರೆ ನಿಮ್ಮ ಮನ್ಯಾಗ ಕೈ ಮುಕ್ಕೊಂಡು ಸುಮ್ಮ ಕೂತು ಬಿಡ್ರಿ. ಅದಕ್ಕಿಂತ ದೊಡ್ಡ ತಪಸ್ಸಿನ ಸದ್ಗುಣ ಇನ್ನೊಂದು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ 2 ಮಾತುಗಳನ್ನ ಆ ತಾಯಿಯ ಚರಣಕ್ಕೆ ಅರ್ಪಣೆ ಮಾಡ್ತೀವಿ. ಓಂ ತತ್ಸತ್.